ಅವರೆಲ್ಲ ಅಚ್ಚುಕಟ್ಟು ಭಾಗದ ರೈತರು. ಆ ಜಲಾಶಯದ ನೀರನ್ನೇ ನೆಚ್ಚಿಕೊಂಡು ಕೃಷಿ ಚಟುವಟಿಕೆ ಮಾಡಿಕೊಂಡು ಬರುತ್ತಿದ್ದಾರೆ. ಈ ಬಾರಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ಕೃಷಿ ಚಟುವಟಿಕೆ ಗರಿಗೆದರುವಂತೆ ಮಾಡಿದ್ದು, ನಾಲೆಗಳಿಗೆ ನೀರು ಯಾವಾಗ ಹರಿಯಲಿದೆ ಎಂದು ಎದುರು ನೋಡುವಂತೆ ಮಾಡಿದೆ. ಈ ಕುರಿತು ವರದಿ ಇಲ್ಲಿದೆ. ಭದ್ರಾ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸಲು ಮುಖಂಡರ ಆಗ್ರಹ. ದಾವಣಗೆರೆ ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಸಭೆ ನಡೆಸಿದ ಭಾರತೀಯ ರೈತ ಒಕ್ಕೂಟದ ಮುಖಂಡರು. ಭದ್ರಾ ಜಲಾಶಯದಿಂದ ನಾಲೆಗೆ ನೀರು ಹರಿಸುವಂತೆ ಜುಲೈ 24ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್. ಹೀಗೆ ಜಲಾಶಯದ ನೀರಿಗಾಗಿ ಸಭೆ ನಡೆಸುತ್ತಿರುವ ರೈತ ಮುಖಂಡರು, ನಾಲೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡುತ್ತಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ನಡೆದ ಭಾರತೀಯ ರೈತ ಒಕ್ಕೂಟದ ಸಭೆಯಲ್ಲಿ. ಹೌದು, ಮಲೆನಾಡಿನಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ 3 ಜಿಲ್ಲೆಗಳ ರೈತರ ಜೀವನಾಡಿಯಾಗಿರುವ ಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ದಿನೇ ದಿನೇ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದು, ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ರೈತರು ಈಗಾಗಲೇ ಸಸಿ ಮಡಿಕೊಂಡಿದ್ದು, ಭತ್ತ ನಾಟಿಗೆ ಸಿದ್ಧತೆ ಮಾಡಿಕೊಂಡು ನೀರಿನ ದಾರಿ ಕಾಯುತ್ತಿದ್ದಾರೆ. ಈಗಾಗಲೇ ಜಲಾಶಯದಲ್ಲಿ ನೀರಿದ್ದು ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಕಳೆದ ಬಾರಿಯೂ ಕೂಡ ನಾಲೆಗೆ ಸರಿಯಾಗಿ ನೀರು ಹರಿಸದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. ಆದರೆ ಈ ಬಾರಿ ಸರಿಯಾದ ಸಮಯಕ್ಕೆ ನಾಲೆಗಳಿಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ಜುಲೈ 24ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ಗೆ ಕರೆ ನೀಡಲಾಯಿತು. ಈಗಾಗಲೇ ಜಲಾಶಯದಲ್ಲಿ 2 ಬೆಳೆಗಳಿಗೆ ಕೊಡುವಷ್ಟು ನೀರು ಸಂಗ್ರಹವಾಗಿದೆ. ಹಾಗಾಗಿ ಕೂಡಲೇ ನಾಲೆಗಳಿಗೆ ನೀರು ಹರಿಸುವಂತೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ತ್ವರಿತ ತೀರ್ಮಾನ ತೆಗೆದುಕೊಳ್ಳಬೇಕು. ನೀರಿಗಾಗಿ ಹೋರಾಟ ನಡೆಸುವ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಶ್ರಮಿಸಿ ನಾಲೆಗಳಿಗೆ ನೀರು ಹರಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಹಿಂದಿನ ವರ್ಷದಲ್ಲಿ ಬೆಳೆ ಬೆಳೆಯಲು ನೀರು ಇಲ್ಲದೆ ರೈತರು ಪರದಾಟ ನಡೆಸಿದ ನಿದರ್ಶನ ನಮ್ಮ ಮುಂದೆ ಇದ್ದು, ಸಾಕಷ್ಟು ನೋವು ಅನುಭವಿಸಿದ್ದೇವೆ. ಕೂಡಲೇ ನಾಲೆಗೆ ನೀರು ಹರಿಸುವ ಮೂಲಕ ರೈತರ ಹಿತ ಕಾಯುವಂತೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಎಮರ್ಜೆನ್ಸಿ ಗೇಟ್ ಬಂದ್ ಮಾಡ್ಕೊಂಡು ಸರ್ವಿಸ್ ಗೇಟ್ ರಿಪೇರಿ ಮಾಡ್ತಾರೆ. ಅವ್ರಿಗೆ ನೀರು ಹೋಗೋದಿಲ್ಲ. ನಂತರ ಅದನ್ನು ಬಂದ್ ಮಾಡಿ ಎಮರ್ಜೆನ್ಸಿ ಗೇಟ್ ರಿಪೇರಿ ಮಾಡ್ತಾರೆ. ಇದು ಇರ್ತಕ್ಕಂಥದ್ದು ಪ್ರತಿ ವರ್ಷನೂ ಬೇಸಿಗೆ ಒಳಗೆ ಮಾಡಬೇಕು. ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಚಿಂತಿಲ್ಲ. ನಾವು ಮಟ್ಟಕ್ಕಾಗಿ ಹೋಗಿ ಇವತ್ತು ನಾವು ನೀವು ಏನು ಮಾಡಕ್ಕಂತ ಅಧಿಕಾರಿಗಳು ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಇನ್ನೇನಪ್ಪ ಅಂದ್ರೆ ನಾವು ಮನೆ ಕಟ್ಟಿದ್ರೆ ಹೆಂಗೆ 50 ವರ್ಷಕ್ಕೆ ಸಣ್ಣ ಫೋನ್ ಮಾಡಿದ್ವಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಅಧಿಕಾರಿಗಳನ್ನ ನಾವು 90 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ ಅಂತ ಹೇಳ್ತಾರೆ. ಏನಾಗೈತೆ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರುತ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಾಲೆಗೆ ನೀರು ಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯಕ್, 1 ಕನ್ನಡ ನ್ಯೂಸ್, ದಾವಣಗೆರೆ.